Yes, students, now we are back. So, ಈಗ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಸ್ಟಾರ್ಟ್ ಮಾಡಬೇಕು. ಸೊ ಬಿಫೋರ್ ದ್ಯಾಟ್ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಮೈಕ್ರೋಸ್ಪೊರಾಂಜಿಯಾದಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ಏನಿದು ಮೈಕ್ರೋಸ್ಪೊರಾಂಜಿಯಾ ಅಂದರೆ? ಸೊ ಈ ಸ್ಪೇಸಸ್ ಕಾಣಿಸ್ತಾ ಇದೆ ಅಲ್ಲ ನಿಮಗೆ. ಸೊ ಇಲ್ಲಿ ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ನ ನಾವು ಪೋಲನ್ ಸ್ಯಾಕ್ ಅಂತ ಕರಿತೀವಿ. ಸೊ ಫ್ಯೂಚರಲ್ಲಿ ಪೋಲನ್ ಗ್ರೇನ್ ಅಲ್ಲಿ ಡೆವಲಪ್ ಆಗೋದ್ರಿಂದ, ಸೊ ಇಲ್ಲಿ ಪೋಲನ್ ಗ್ರೇನ್ ಡೆವಲಪ್ ಆಗೋದ್ರಿಂದ ಆ ಜಾಗನ ಇಟ್ ಈಸ್ ಲುಕಿಂಗ್ ಲೈಕ್ ಅ ಸ್ಯಾಕ್ ಅಂದರೆ ಸ್ಮಾಲ್ ಒಂದು ಸಣ್ಣ ಚೀಲದ ಥರ ಕಾಣೋದ್ರಿಂದ ನಾವು ಅದನ್ನು ಏನಂತ ಕರಿತೀವಿ? ಪೋಲನ್ ಸ್ಯಾಕ್ ಅಂತ ಕರಿತೀವಿ. ಸೊ ಯಾಕೆ ಪೋಲನ್ ಸ್ಯಾಕ್ ಅಂತ ಕರಿತೀವಿ? ಯಾಕಂತ ಹೇಳಿದ್ರೆ ಪೋಲನ್ ಗ್ರೇನಲ್ಲಿ ಡೆವಲಪ್ ಆಗುತ್ತೆ. ಸೊ ಈ ಸ್ಪೇಸಸ್ನ ನಾವೇನಂತ ಕರಿತೀವಿ? ಮೈಕ್ರೋಸ್ಪೊರಾಂಜಿಯಾ ಅಂತ ಕರಿತೀವಿ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಮತ್ತೊಂದು ಟರ್ಮಿನಾಲಜಿ ನೀವು ನೋಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ it is microsporangia. So anther is a four-sided tetragonal structure which consists of four microsporangia located at the corner, and these microsporangia is going to develop into the future pollen sac in which the pollen grains will be developed. Nodiyali they extend longitudinally all through the length of an anther and are packed with pollen grains. ಅರ್ಥ ಆಗ್ತಾ ಇದೆಯಾ? ಸೊ ನಿಮ್ಮ ಟರ್ಮಿನಾಲಜಿನಲ್ಲಿ ಏನು ಮಾಡ್ಕೋತೀರಾ? ಸೊ ಇದನ್ನು ನೋಟ್ ಮಾಡ್ಕೋತೀರಾ. ಸೊ ಯಾವುದನ್ನು ನೋಟ್ ಮಾಡ್ಕೊತೀರಾ? ಮೈಕ್ರೋಸ್ಪೊರಾಂಜಿಯಾ. ಸೊ ಮೈಕ್ರೋಸ್ಪೊರಾಂಜಿಯಾ ಅಂದರೆ ಏನು? ಸೊ ನೆನಪಿಸ್ಕೋತೀರಾ? ಎಸ್, ಮೈಕ್ರೋಸ್ಪೊರಾಂಜಿಯಾ ಇಸ್ ಅ ಟೆಟ್ರಾಗೋನಲ್ ಸ್ಟ್ರಕ್ಚರ್ ಲೊಕೇಟೆಡ್ ಎಟ್ ದಿ ಕಾರ್ನರ್ಸ್. ನೋಡಿ, ಟೆಟ್ರಾಗೋನಲ್ ಸ್ಟ್ರಕ್ಚರ್ ಲೊಕೇಟೆಡ್ at corners of each ಏನಿದೆ ನಮಗೆ ಇದನ್ನು ಹೇಳ್ತೀವಲ್ವಾ. ಸೊ ಇಟ್ ಈಸ್ ಲೊಕೇಟೆಡ್ ಅಟ್ ದಿ ಕಾರ್ನರ್. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಕಾರ್ನರ್ ಆಫ್ ಈಚ್ ಲೋಬ್ ಆರ್ ಟೂ ಲೋಬ್ ಅಂತ ಬರೆದ್ರು ಕೂಡ ಆಗುತ್ತೆ. ಸೊ ಆಫ್ ಈಚ್ ಲೋಬ್, ಸೊ ವಿಚ್ ಹೆಲ್ಪ್ಸ್ in the development, which helps in the development of pollen sac in future. So which gives rise to pollen grain. So ಇದನ್ನು ಬ್ರ್ಯಾಕೆಟಲ್ಲಿ ಬರೀತೀನಿ ನಾನು, ನಿಮಗೆ ಅರ್ಥ ಆಗಲಿ ಅಂತ ಹೇಳಿ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಸೊ ನನಗೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂತ ಫೀಲ್ ಆಗುತ್ತೆ, ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ, ಅದನ್ನೆಲ್ಲ ನಿಮಗೆ ನಾನು ಏನು ಮಾಡ್ತಾ ಇದ್ದೀನಿ, ಈ ಬ್ಲ್ಯಾಂಕ್ ಪೇಪರ್ ಮೇಲೆ ಬರೀತೀನಿ. ಸೊ ನೀವು ಕೂಡ ರಿಟರ್ನ್ ನೋಟ್ಸ್ ಮಾಡ್ಕೊಳ್ಳಿ, ಅಥವಾ ಈ ಪಾಯಿಂಟ್ಸ್ನ ಇಲ್ಲೇ ಓದ್ಬಿಟ್ಟು ನೀವೇನು ಮಾಡಿ, ನೋಡದೆ ನಿಮ್ಮ ನೋಟ್ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ. ಸಿ ಆಲ್ವೇಸ್ ರೀಡಿಂಗ್ ಈಸ್ ನಾಟ್ ಎನಫ್. ಸೊ ಅಲಾಂಗ್ ವಿತ್ ರೀಡಿಂಗ್ ಯು ಪೀಪಲ್ ಶುಡ್ ರಿವೈಸ್. ಸೊ ರೀಡ್ ಆ್ಯಂಡ್ ದೆನ್ ರಿವೈಸ್. ಸೊ ಓದೋದು ಎಲ್ಲರೂ ಓದ್ತೀವಿ. ಸೊ ರಿವೈಸ್ ಹೇಗೆ ಮಾಡೋದು? ಅದನ್ನು ನೋಡದೆ ನೆನಪಿಸ್ಕೊಳ್ಳೋದು. ಸೊ ಮೆಮೊರೈಸ್ ಮಾಡಿ, ಬೇಡ ಅಂತ ಹೇಳಲ್ಲ, ಬಟ್ ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಪದೇ ಪದೇ ಅದನ್ನು ನೋಡಿ ಏನು ಮಾಡ್ಕೋಬೇಕು, ನೀವು ನೆನಪಿಸ್ಕೋಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ವೇರ್ ಮೋರ್ ಸ್ಟೂಡೆಂಟ್ ಫೇಲ್. ಸೊ ಓದ್ತಾರೆ ಎಲ್ಲ, ಎಸ್ ನಾನು ಓದಿದ್ದೀನಿ ಅಂತ ಹೇಳ್ತಾರೆ, ಬಟ್ ದೇ ಫರ್ಗೆಟ್ ಟು ರಿವೈಸ್. ಸೊ ಆಲ್ವೇಸ್ ಹ್ಯಾವ್ the thing, keep in mind that whatever you read you have to revise. ಆವಾಗಲೇ ನೀವು ಅದನ್ನು ಏನು ಮಾಡೋಕ್ಕಾಗೋದು, ರಿಫ್ಲೆಕ್ಟ್ ಮಾಡೋಕ್ಕಾಗೋದು. ಎಕ್ಸಾಮಲ್ಲಿ ನೀವೇನು ಮಾಡಬೇಕು, ಯು ಹ್ಯಾವ್ ಟು ರೈಟ್ ದಿ ಆನ್ಸರ್ ಅಲ್ವಾ. ಸೊ ರೀಡ್, ರಿವೈಸ್, ರಿಫ್ಲೆಕ್ಟ್. ಆಲ್ವೇಸ್ ದ ರಿಫ್ಲೆಕ್ಷನ್ ವಿಲ್ ಬಿ ಇನ್ ಯೋರ್ ಎಕ್ಸಾಮ್, ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಆನ್ ಯೋರ್ ರಿಸಲ್ಟ್. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ರೀಡ್ ದಿ ಕಾನ್ಸೆಪ್ಟ್ ವೆರಿ ವೆಲ್, ರಿವೈಸ್ ಇಟ್ ಪ್ರಾಪರ್ಲಿ, ಆ್ಯಂಡ್ ದೇ ರಿಫ್ಲೆಕ್ಟ್ ಕಾನ್ಫಿಡೆಂಟ್ಲಿ ಇನ್ ದಿ ಎಕ್ಸಾಮ್ಸ್. ಓಕೆನಾ? ಸೊ ಈಗ ನೆಕ್ಸ್ಟ್ ನೋಡೋಣ, ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ. ಸೊ ಮೈಕ್ರೋಸ್ಪೊರಾಂಜಿಯಾ ಜೊತೆಗೇನೆ ಪೋಲನ್ ಸ್ಯಾಕು ಹೇಳಿರೋದ್ರಿಂದ ಮತ್ತೆ ಅದನ್ನು ಮೆನ್ಷನ್ ಮಾಡುವಂತಹ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ವಿ ವಿಲ್ ಜಂಪ್ ಇನ್ ಟು ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಮ್. ಸೊ ಏನಿದೆ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಮ್ ಅಲ್ಲಿ? ಸೊ ಇನ್ ಅ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಅ ಟಿಪಿಕಲ್ ಮೈಕ್ರೋಸ್ಪೊರಾಂಜಿಯಮ್ ಅಪಿಯರ್ಸ್ ನಿಯರ್ ಸರ್ಕ್ಯುಲಾರ್ ಔಟ್ಲೈನ್. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈಗ ನಾನು ಒಂದು ಆಂಥರ್ನ ಹೀಗೆ ಇಟ್ಕೋತಾ ಇದ್ದೀನಿ. ಈ ಆಂಥರ್ನ ಟ್ರಾನ್ಸ್ಫರ್ ಸೆಕ್ಷನ್, ಸೊ ಹೀಗೆ ನಾನು ಕ್ರಾಸ್ ಆಗಿ ಟ್ರಾನ್ಸ್ಫರ್ ಸೆಕ್ಷನ್ ಮಾಡಿದಾಗ ಹೇಗೆ ಕಾಣುತ್ತೆ? ಸೊ ಹೀಗೆ ಕಾಣುತ್ತೆ. ಇಟ್ ಈಸ್ ಸರ್ಕ್ಯುಲಾರ್ ಇನ್ ಔಟ್ಲೈನ್. ನೋಡಿ ಹೀಗೆ, ಇದು ಮೇಲ್ಛಾವಣಿ, ಸೊ ಇದು ಕೆಳಗಡೆ ಬರುತ್ತೆ. ಸೊ ಅದನ್ನು ನಾನು ಕಟ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿದೆ ಅಲ್ಲ. ಸೊ ಇದನ್ನು ಹೀಗೆ ಬ್ರೇಕ್ ಮಾಡಿದ್ರೆ ದಿಸ್ ಲೋಯರ್ ಪಾರ್ಟ್ ಕ್ಯಾನ್ ಬಿ ಸೀನ್ ಲೈಕ್ ದಿಸ್. ಈ ಥರ ಕಾಣುತ್ತೆ. ಅದನ್ನು ನಾವು ಟ್ರಾನ್ಸ್ಫರ್ ಸೆಕ್ಷನ್ ಅಂತ ಹೇಳ್ತೀವಿ. ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ಯಾವ ಪಾಯಿಂಟಲ್ಲಿ ನಿಮಗೆ ಅರ್ಥ ಆಗ್ತಾ ಇಲ್ಲ, ಮತ್ತೆ ರೆಪಿಟೇಷನ್ ಬೇಕು, ಅಥವಾ ಇಲ್ಲಿ ನನಗೆ ಕನ್ಫ್ಯೂಷನ್ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಸೊ ನಾನು ಅದನ್ನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಸೊ ದೇ ಆರ್ ಸರ್ಕ್ಯುಲಾರ್ ಇನ್ ಔಟ್ಲೈನ್. ಸೊ ಯಾಕೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಬೋರ್ಡ್ನಲ್ಲಿ 5 ಮಾರ್ಕ್ ಕ್ವೆಶನ್ ಬರುತ್ತೆ.
ಸೊ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಮೇಲೆ ಸೊ 5 ಮಾರ್ಕ್ ಕ್ವೆಶನ್ ಇಸ್ ಇಂಪಾರ್ಟೆಂಟ್. ಫಸ್ಟ್ 5 ಮಾರ್ಕರ್ ಕ್ವೆಶನ್ ಇನ್ ಯೋರ್ ಸೆಕೆಂಡ್ PUC ಎಕ್ಸಾಮ್. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಬರೀತೀರಾ? The structure of microsporangium. So when we take a transverse section of a microsporangium, so it appears nearly circular in outline. ಅದಾದಮೇಲೆ it generally surrounded by 4 wall layer. ನೋಡಿ, ಸರ್ಕ್ಯುಲರ್ ಇನ್ ಔಟ್ಲೈನ್ನ ಫಸ್ಟ್ ಪಾಯಿಂಟ್ ಮಾಡ್ಕೋತೀರಾ. ಸೊ ಸೆಕೆಂಡ್ ನೀವೇನು ಬರೀಬೇಕು? ಸೆಕೆಂಡ್ ಪಾಯಿಂಟ್ ಇಸ್ 4 ವಾಲ್ ಲೇಯರ್. ಇಟ್ ಇಸ್ ಸರೌಂಡೆಡ್ ಬೈ 4 ವಾಲ್ ಲೇಯರ್. ಹಾಗಾದರೆ ಥರ್ಡ್ ಪಾಯಿಂಟ್ ಏನು? ಇಲ್ಲೇ ಇದೆ ನೋಡಿ. ಸೊ 4 ವಾಲ್ ಲೇಯರ್ ಅಂತ ಹೇಳಿದ್ವಲ್ವಾ? ಆ 4 ವಾಲ್ layer ಏನು? So it is epidermis, endothelium, middle layer and tapetum. So the outer 3 wall layers performs the function of protection. ಇಲ್ಲಿ ನೋಡಿ, ಇದು ಫೋರ್ತ್ ಪಾಯಿಂಟ್ ಆಗುತ್ತೆ. ಫಸ್ಟ್ 3 wall layers ಜ್ಞಾಪಿಸ್ಕೊಳ್ಳಿ. ಇಟ್ ಇಸ್ ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಅಂಡ್ ಟ್ಯಾಪಿಟಮ್. ಮ್ಯಾಮ್ ಹೇಗೆ ಜ್ಞಾಪಕ ಇಟ್ಕೊಳ್ಳೋದು? CE ಸ್ಕ್ವೇರ್ MT ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ಸ್ಕ್ವೇರ್ ಅಂದರೆ ಎಪಿಡರ್ಮಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್, ಟ್ಯಾಪಿಟಮ್. ಸೊ ಹೀಗೆ ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಮರೆಯೋದಿಲ್ಲ. ಆ್ಯಂಡ್ ಆಲ್ ದಿಸ್ 3, ಈ ಸ್ಕ್ವೇರ್ ಎಮ್ ಇದೆ ಅಲ್ವಾ, ಈ ಮೂರೂ ಲೇಯರ್ ಏನು ಮಾಡುತ್ತೆ? performs the function of protection and they help in dehiscence of anther. Again ಹೊಸ ವರ್ಡ್ ಇದು ನಿಮಗೆ. ಮ್ಯಾಮ್ ಏನಿದು dehiscence of anther? ಗೊತ್ತಾಗ್ತಾ ಇಲ್ಲ. ಸಿ dehiscence of anther ಅಂತ ಹೇಳಿದ್ರೆ ಈ ಸ್ಟ್ರಕ್ಚರ್ ಏನಾಗುತ್ತೆ ನಿಮಗೆ? ರಪ್ಚರ್ ಆಗುತ್ತೆ, ಒಡೆಯುತ್ತೆ. ಸೊ ಒಡೆದಾಗ ಏನಾಗುತ್ತೆ? ಪೋಲನ್ ಗ್ರೇನ್ ಎಲ್ಲ ನಿಮಗೆ ಆಚೆ ಬರುತ್ತೆ. ಆ ಪ್ರಾಸೆಸ್ನ ನಾವು ಏನಂತ ಕರಿತೀವಿ? ಡಿಹೈಸೆನ್ಸ್ ಆಫ್ ಆಂಥರ್ ಟು ರಿಲೀಸ್ ಪೋಲನ್. ಈಗ ಒಂದು ತುಂಬ ಹಣ್ಣಾಗಿರುವಂತಹ ಫ್ರೂಟ್ ತೊಗೊಂಡ್ರೆ, ಈಗ ತುಂಬ ಹಣ್ಣಾಗ್ಬಿಟ್ಟಿರುತ್ತೆ, ನೀವು ಅದನ್ನು ಹಾಗೆ ಬಿಟ್ಟರೆ ಗಿಡದಲ್ಲಿ ಏನಾಗುತ್ತೆ? ಬಸ್ಟ್ ಔಟ್ ಆಗಿ ಸೀಡೆಲ್ಲ ಆಚೆ ಬರುತ್ತೆ ಅಲ್ವಾ? ಹಾಗೆ ಡೆವಲಪ್ಮೆಂಟ್ ಎಲ್ಲ ಆದಮೇಲೆ ಏನಾಗುತ್ತೆ? ಪೋಲನ್ ಸ್ಯಾಕಿಂದ ಪೋಲನ್ ಹೊರಗಡೆ ಬರುತ್ತೆ. ಆ ಪ್ರಾಸೆಸ್ನ ನಾವು ಡಿಹೈಸೆನ್ಸ್ ಆಫ್ ಆಂಥರ್ ಅಂತ ಕರಿತೀವಿ. ಸೊ 4ನೇ ಪಾಯಿಂಟ್ ಆಯಿತಾ ಅಲ್ಲಿಗೆ. 5ನೇ ಪಾಯಿಂಟ್ ಏನು? ದ ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಇಸ್ ಟ್ಯಾಪಿಟಮ್. ಆಲ್ರೆಡಿ ಗೊತ್ತಿದೆ ನಮಗೆ ಇನ್ನರ್ ಮೋಸ್ಟ್ ಲೇಯರ್ ಇಸ್ ಟ್ಯಾಪಿಟಮ್ ಅಂತ ಹೇಳಿ. ಬಟ್ ವಾಟ್ ಇಸ್ ದಿ ಫಂಕ್ಷನ್ ಆಫ್ ಇಟ್? ಇಟ್ ನರಿಷಸ್ ದಿ ಡೆವಲಪಿಂಗ್ ಪೋಲನ್ ಗ್ರೇನ್. ಅರ್ಥ ಆಗ್ತಾ ಇದೆಯಾ ಸ್ಟೂಡೆಂಟ್ಸ್? ಅರ್ಥ ಮಾಡ್ಕೊಳ್ಳಿ ಪ್ರಾಪರಾಗಿ. ಸೊ ಒಳಗಡೆ ಪೋಲನ್ ಗ್ರೀನ್ ಡೆವಲಪ್ ಆಗುತ್ತಲ್ಲ, ಆ ಡೆವಲಪ್ ಆಗಲಿಕ್ಕೆ ಪಾಲನೆ ಪೋಷಣೆ ಬೇಕಲ್ವಾ? ಸೊ ಇವಾಗ ಒಂದು ಬೇಬಿ ಅಮ್ಮನ ಹೊಟ್ಟೆನಲ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಅಮ್ಮ ಅದಕ್ಕೆ ನರಿಷ್ ಮಾಡ್ತಾಳೆ, ಅಂದರೆ ಊಟ ಕೊಡ್ತಾಳೆ, ಆಕ್ಸಿಜನ್ ಕೊಡ್ತಾಳೆ, ಎಲ್ಲನೂ ಕೊಡ್ತಾಳೆ. ಇನ್ ದ ಸೇಮ್ ವೇ ಟ್ಯಾಪಿಟಮ್ ಲೇಯರ್ ಏನು ಮಾಡುತ್ತೆ? ಇಲ್ಲಿ ಪೋಲನ್ ಗ್ರೇನ್ಗೆ ನರಿಷ್ಮೆಂಟ್ ಕೊಡುತ್ತೆ, ತನ್ನ ಡೆವಲಪ್ಮೆಂಟ್ಗೆ ಬೇಕಾಗುವಂತಹ ಎಲ್ಲ ಸಬ್ಸ್ಟೆನ್ಸ್ನ ಪ್ರೊವೈಡ್ ಮಾಡುತ್ತೆ. ಸೊ ಸೆಲ್ಸ್ ಆಫ್ ದಿ ಟ್ಯಾಪಿಟಮ್. ಹಾಗಾದರೆ ಹೇಗಿರುತ್ತೆ? ನಿಮ್ಮ 6ನೇ ಪಾಯಿಂಟ್ 5 ಮಾರ್ಕ್ಸ್ ಕ್ವೆಶನ್ಗೆ, ಟ್ಯಾಪಿಟಮ್ ಪೊಸೆಸಸ್ ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ಜನರಲಿ ಹ್ಯಾವ್ ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್. ಅಂದರೆ ಇಟ್ ಇಸ್ ಮಲ್ಟಿ ನ್ಯೂಕ್ಲಿಯೇಟೆಡ್. ಸೊ ನೋಡಿ, ನರಿಷ್ ಮಾಡುತ್ತೆ. ಹೇಗೆ ನರಿಷ್ ಮಾಡುತ್ತೆ? ಅದಕ್ಕೆ ಪ್ರಿಪ್ರೇಷನ್ ಬೇಕಲ್ವಾ? ಸೊ ಇವಾಗ ಒಂದು ವುಮನ್ ಪ್ರೆಗ್ನೆಂಟ್ ಆಗ್ತಾರೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಸರ್ಟನ್ ಚೇಂಜಸ್ ಇನ್ ದೇರ್ ಬಾಡಿ. ಇನ್ ದ ಸೇಮ್ ವೇ ಟ್ಯಾಪಿಟಮಲ್ಲಿರುವಂತಹ ಸೆಲ್ ಏನಾಗಿರುತ್ತೆ? ಡೆನ್ಸ್ ಸೈಟೋಪ್ಲಾಸಮ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ನ್ಯೂಕ್ಲಿಯಸ್ ಏನಾಗಿರುತ್ತೆ? ತುಂಬ ಜಾಸ್ತಿ ಇರುತ್ತೆ. ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್ ಇರುತ್ತೆ. ಸೊ ಒಂದು NCERT ಕ್ವೆಶನ್ ಇದೆ ನೋಡಿ, ಇನ್ ಟೆಕ್ಸ್ಟ್ ಕ್ವೆಶನ್. ಕ್ಯಾನ್ ಯು ಥಿಂಕ್ ಆಫ್ ಹೌ ಟ್ಯಾಪಿಟಲ್ ಸೆಲ್ಸ್ ಕುಡ್ ಬಿಕಮ್ ಬೈನ್ಯೂಕ್ಲಿಯೇಟ್? ಸೊ ಹೇಗೆ ಇದು ಬೈನ್ಯೂಕ್ಲಿಯೇಟ್ ಆಗ್ಬೋದು? ಸೊ ಇದಕ್ಕೆ ಸ್ವಲ್ಪ ಸೆಲ್ ಡಿವಿಷನ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಸೊ ಸೆಲ್ ಡಿವಿಷನ್ ಅರ್ಥ ಮಾಡ್ಕೋಬೇಕಾದ್ರೆ ಇದು ಬರುತ್ತೆ. ಆ್ಯಂಡ್ ಡೆವಲಪ್ಮೆಂಟ್, ಮತ್ತೆ ನಾವು ಡೆವಲಪ್ಮೆಂಟ್ ಓದಬೇಕಾದ್ರೆ ಮತ್ತೆ ಈ ಕ್ವೆಶನ್ ಬರುತ್ತೆ. ನಾನು ನಿಮಗೆ ಅದನ್ನು ಅಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ? ಸೊ ಇದನ್ನು ಹಾಗೆ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಾನು ಮತ್ತೆ ಈ ಕ್ವೆಶನಿಗೆ ಬರ್ತೀನಿ. ಸೊ when the anther is young, a group of compactly arranged homogeneous cell called sporogenous tissues occupies the center of the microsporangium. ಕರೆಕ್ಟಾಗಿ ನೋಡ್ಕೊಳ್ಳಿ. This is your 7th point. When the anther is young, a group of compactly arranged homogeneous cells called sporogenous tissue. ಅಂದರೆ ಪೋಲನ್ ಗ್ರೇನ್ ಇನ್ನೂ ನಿಮಗೆ ಅಲ್ಲಿ ಡೆವಲಪ್ ಆಗಿಲ್ಲ, ಆ ಸ್ಪೇಸ್ ಎಂಟಿ ಆಗಿದೆ, ಯಂಗ್ ಇದೆ ಸ್ಟೇಜು. ಸೊ ಯಂಗ್ ಆಗಿರಬೇಕಾದ್ರೆ ಹೋಮೋಜಿನಸ್ ಸೆಲ್ಸ್ ಅಂದರೆ ಒಂದೇ ಥರ ನೋಡುವಂತಹ, ಒಂದೇ ಥರ ಕಾಣುವಂತಹ ಸೆಲ್ಸ್ ಏನಾಗಿರುತ್ತೆ ಅಲ್ಲಿ ಅರೇಂಜ್ ಆಗಿರುತ್ತೆ, ಕಾಂಪ್ಯಾಕ್ಟ್ ಆಗಿ ತುಂಬ ಹತ್ತಿರ. ಆ ಸೆಲ್ಸ್ನ, ಆ ಟಿಶ್ಯೂನ, ಆ ಗ್ರೂಪ್ ಆಫ್ ಸೆಲ್ಸ್ನ ನಾವು ಸ್ಪೋರೋಜಿನಿಯಸ್ ಟಿಶ್ಯೂ ಅಂತ ಕರಿತೀವಿ. ಸೆಂಟರಲ್ಲಿ ಅದು ಆಕ್ಯುಪೈ ಆಗಿರುತ್ತೆ ಮೈಕ್ರೋಸ್ಪೊರಾಂಜಿಯಮಿಗೆ. ಸೊ ಬೇಸಿಕಲಿ ನಿಮಗೆ ಬಂದೇ ಬರುತ್ತೆ ಕ್ವೆಶನು. 5 ಮಾರ್ಕ್ ಕ್ವೆಶನ್ ಬರುತ್ತೆ, ವಿತ್ ಡಯಾಗ್ರಾಮ್ ಬರುತ್ತೆ. ಸೊ ವಿತ್ ಡಯಾಗ್ರಾಮ್ ಬಂದಾಗ ನೀವು ಡಯಾಗ್ರಾಮ್ನ ಬರೆದು ಈ 7 ಪಾಯಿಂಟ್ಸನ್ನು ಬರೆದ್ರೆ 5 ಮಾರ್ಕ್ಸ್ ನಿಮಗೆ ಕಟ್ಟಿಟ್ಟ ಬುತ್ತಿ. ಸೊ ಇವಾಗ ಓದಾಯಿತು, ಒಂದು ಸತಿ ನಾವು ಡಯಾಗ್ರಾಮ್ನ ನೋಡುವ. ಸೊ ಡಯಾಗ್ರಾಮ್ ನೋಡಾದ್ಮೇಲೆ ಮತ್ತೆ ನಾನು
ಮೈಕ್ರೋಸ್ಪೋರೋಜೆನಿಸಿಸ್ಗೆ ಬರ್ತೀನಿ. ಫಸ್ಟ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಂಬಿಡೋಣ. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗೋಕ್ಕಿಂತ ಮುಂಚೆ ನಾವು ಯೂಶಲಿ ಪ್ಲ್ಯಾನ್ ಮಾಡ್ತೀವಿ ಅಲ್ವಾ? ಸೊ ದಿಸ್ ಇಸ್ ದಿ ಪ್ಲಾನಿಂಗ್. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಅಂದರೆ ಪೋಲನ್ ಗ್ರೀನ್ ಡೆವಲಪ್ ಆಗುವಂತಹ ಪ್ಲೇಸ್ ಟು ಹೇಗಿದೆ ಪ್ಲಾನ್ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡ್ತೀರಾ, ದಿಸ್ ಇಸ್ ದಿ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆ್ಯಂಥರ್. ಸೊ ಇಲ್ಲೇ ನಿಮಗೆ ಔಟ್ಲೈನ್ ಸ್ಟ್ರಕ್ಚರ್ ಅಂದರೆ ಇವಾಗ ನಾವು ಒಂದು ಮನೆ ಕಟ್ತೀವಿ ಅಂದರೆ ಬೆಡ್ರೂಮ್ ಇಲ್ಲಿ ಬರಬೇಕು, ದೇವರ ಮನೆ ಎಲ್ಲ ಬರಬೇಕು, ಹಾಲ್ ಹೀಗಿರಬೇಕು, ಕಿಚನ್ ಹೀಗಿರಬೇಕು ಅಂತ ಹೇಳ್ತೀವಲ್ವಾ, ಹಾಗೇನೆ ದಿಸ್ ಇಸ್ ದಿ ಔಟ್ಲೈನ್ ಮ್ಯಾಪ್. ಅದಾದಮೇಲೆ ಈ ಸಣ್ಣ ಪೋರ್ಷನ್ಸ್ನ ತಗೊಂಡು ವಿ ವಿಲ್ ಸಿ ಹೌ ದಿ ಸೆಲ್ಸ್ ಆರ್ ಬೀನ್ ಅರೇಂಜ್ಡ್. ಅದಾದಮೇಲೆ ಮೆಚ್ಯೂರ್ ಅಂದರೆ ಇದು ಯಂಗ್ ಸ್ಟೇಜ್ ಆಗಿ ಮೆಚ್ಯೂರ್ ಸ್ಟೇಜಲ್ಲಿ ನಾನು ಹೇಳಿದೆ ಅಲ್ವಾ, ಡಿಹೈಸೆನ್ಸ್ ಆಫ್ ಆಂಥರ್ ಆಗುತ್ತೆ ಅಂತ ಹೇಳಿ. ಸೊ ಡಿಹೈಸೆನ್ಸ್ ಆದಾಗ ಹೇಗೆ ಅಂತ ಹೇಳಿ ನಿಮಗೆ ಫಿಗರ್ ನಲ್ಲಿ ಇದೆ. ಸೊ ಫಸ್ಟ್ ಫಿಗರ್ ಎ ನೋಡೋಣ. ಯು ಹ್ಯಾವ್ ಕನೆಕ್ಟಿವ್ ಟಿಶ್ಯೂ ಹಿಯರ್. ಕನೆಕ್ಟಿವ್ ಟಿಶ್ಯೂ ಅಂತ ಅಂದರೆ ಎಲ್ಲ ಸ್ಟ್ರಕ್ಚರನ್ನು ಕನೆಕ್ಟ್ ಮಾಡಿಕೊಂಡು ಒಂದು ಸೆಂಟರ್ ಇದೆ. ಆ್ಯಂಡ್ ದೆನ್ 3 ವಾಲ್ ಲೇಯರ್ ಅಂತ ಹೇಳಿದ್ವಲ್ವಾ, ನೋಡಿ ಇದು ಎಪಿಡರ್ಮಿಸ್, ಎಂಡೋಥೀಶಿಯಂ ಆ್ಯಂಡ್ ಮಿಡಲ್ ಲೇಯರ್ ಇಲ್ಲಿ ಕಾಣಿಸ್ತಾ ಇದೆಯಾ, ದಿಸ್ ಇಸ್ ದಿ ಮಿಡಲ್ ಲೇಯರ್ ಆ್ಯಂಡ್ ಸ್ಪೋರೋಜೀನಿಯಸ್ ಟಿಶ್ಯೂ ಆ್ಯಂಡ್ ಇನ್ನರ್ ಲೇಯರ್ ಇಸ್ ಟ್ಯಾಪಿಟಮ್. ಟ್ಯಾಪಿಟಮ್ ಆದಮೇಲೆ ಸ್ಪೋರೋಜೀನಿಯಸ್ ಟಿಶ್ಯೂ ಬರುತ್ತೆ. ಅದನ್ನು ಸ್ವಲ್ಪ ನಾವು ಇಲ್ಲಿ ನೋಡುವುದಾದರೆ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಬರ್ತೀನಿ ನೋಡಿ. ದಿಸ್ ಇಸ್ ದಿ ಔಟರ್ ಮೋಸ್ಟ್ ಲೇಯರ್ ದಟ್ ಇಸ್ ಪ್ರೆಸೆಂಟ್ ಇನ್ ದಿ ಮೈಕ್ರೋಸ್ಪೊರಾಂಜಿಯಾ. ಸೊ ಇಟ್ ಇಸ್ ಕಾಲ್ಡ್ ಎಪಿಡರ್ಮಿಸ್. ಇದನ್ನು ನಾವು ಎಪಿಡರ್ಮಿಸ್ ಅಂತ ಕರಿತೀವಿ. ಎಪಿಡರ್ಮಿಸ್ ಆದಮೇಲೆ ಇನ್ನರ್ ಲೇಯರ್ ಬರ್ತಾ ಇದೆ ಅಲ್ವಾ. ಓಕೆ, ಲೆಟ್ ಮೀ ಚೇಂಜ್ ದಿ ಕಲರ್ ಆಫ್ ಮೈ ಪೆನ್. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಲೇಯರ್ ಬರ್ತಾ ಇದೆ ಅಲ್ಲ. ಸೊ ಈ ನೆಕ್ಸ್ಟ್ ಲೇಯರ್ನ ನಾವೇನಂತ ಕರಿತೀವಿ, ದಿಸ್ ಇಸ್ ಎಂಡೋಥೀಶಿಯಂ. ಎಂಡೋ ಅಂದರೆ ಇನ್. ಓಕೆನಾ. ಅದಾದಮೇಲೆ ನಿಮಗೆ 2 ಮಧ್ಯ ಲೈನ್ ಬರ್ತಾ ಇದೆ. ಸೊ ಅದನ್ನು ಬೇರೆ ಕಲರಲ್ಲಿ ಹೈಲೈಟ್ ಮಾಡೋದಾದರೆ, ಓಕೆ, ಹಾಂ, ಈ ಕಲರಲ್ಲಿ ಹೈಲೈಟ್ ಮಾಡ್ತೀನಿ ನೋಡಿ. ಮಧ್ಯ ಒಂದು ಲೇಯರ್ ಬರ್ತಾ ಇದೆ. ಈ ಲೇಯರ್ನ ನಾವೇನಂತ ಕರಿತೀವಿ, ಮಿಡಲ್ ಲೇಯರ್ ಅಂತ ಕರಿತೀವಿ. ಅದಾದಮೇಲೆ ನಿಮಗೆ ಇನ್ನರ್ ಮೋಸ್ಟ್ ಸೆಲ್ ಬರ್ತಾ ಇದೆ ಅಲ್ಲ. ಸೊ ಇನ್ನರ್ ಮೋಸ್ಟ್ ಸೆಲ್ ಆಲ್ರೆಡಿ ನೋಡಿ, ದಿಸ್ ಇಸ್ ದಿ ಇನ್ನರ್ ಮೋಸ್ಟ್ ಸೆಲ್, ವಿ ಕಾಲ್ ಇಟ್ ಆಸ್ ಟ್ಯಾಪಿಟಮ್. ನೆನಪಿದೆ ಅಲ್ವಾ ಟ್ಯಾಪಿಟಮ್ದು ಏನು ಫಂಕ್ಷನ್ ಅಂತ, ರಿವಿಷನ್ ಮಾಡ್ತೀನಿ ಮತ್ತೆ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಬರುತ್ತೆ, ವಿಚ್ ವಿಲ್ ಬಿ ಗಿವಿಂಗ್ ರೈಸ್ ಟು ದಿ ಮೈಕ್ರೋಸ್ಪೋರ್. ಫ್ಯೂಚರಲ್ಲಿ ಅದು ಪೋಲನ್ ಗ್ರೇನ್ ಆಗಿ ಡೆವಲಪ್ ಆಗುತ್ತೆ. ಸೊ ಯಂಗ್ ಸ್ಟೇಜಲ್ಲಿ ಏನಿರುತ್ತೆ ಇಲ್ಲಿ, ಎಸ್, ಇಟ್ ಇಸ್ ಸ್ಪೋರೋಜಿನಿಯಸ್ ಟಿಶ್ಯೂ ಯಂಗ್ ಸ್ಟೇಜಲ್ಲಿ. ಅದೇ ಅದು ಡೆವಲಪ್ ಆಗ್ತಾ 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 ಮೆಚೂರ್ ಆದಾಗ ಅದೆಲ್ಲ ಡಿಜನರೇಟ್ ಆಗಿ ಅಂದರೆ ಡೆವಲಪ್ಮೆಂಟ್ ಆಗಿ ಪೋಲನ್ ಗ್ರೇನ್ಸ್ ಆಗಿ ಆಚೆ ಬರುತ್ತೆ. ಸೊ ಪೋಲನ್ ಗ್ರೇನ್ಸ್ ಆಚೆ ಬರೋ ಟೈಮಲ್ಲಿ ವಿ ಕಾಲ್ ಇಟ್ ಆಸ್ ಡಿಹೈಸೆನ್ಸ್ ಆಫ್ ಆಂಥರ್. ಸೊ ಐ ಹೋಪ್ ದಿಸ್ ಸ್ಟ್ರಕ್ಚರ್ ಆಫ್ ಮೈಕ್ರೋ ಸ್ಪೊರಾಂಜಿಯಾ ಇಸ್ ವೆರಿ ಕ್ಲಿಯರ್ ಟು ಸ್ಟೂಡೆಂಟ್ಸ್. ಸೊ ಮೈಕ್ರೋಸ್ಪೊರಾಂಜಿಯಾ ಅಂದರೆ ಏನು ಅಂತ ಗೊತ್ತಾಗಿದೆ. ಸೊ ಈಗ ಒಂದು ಶಾರ್ಟ್ ಕ್ವಿಕ್ ಫಾರ್ಮಲ್ಲಿ ನಾವೇನು ಮಾಡುವ, ಅದನ್ನು ರಿವೈಸ್ ಮಾಡೋಣ. ಸೊ ಏನು ರಿವೈಸ್ ಮಾಡ್ಕೊಳ್ಳೋಣ, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ, ರೈಟ್. ಸೊ ನೋಡಿ ಅದನ್ನೇ ಅಲ್ವಾ ನಾವು ಓದಿದ್ದು, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ 7 ಪಾಯಿಂಟ್ಸು. ಸೊ ದಿಸ್ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಬೋರ್ಡ್ ಪಾಯಿಂಟ್ ಆಫ್ ವ್ಯೂ. ಈ ಡಯಾಗ್ರಾಮ್ನ ತುಂಬ ನಂಬರ್ 1 ಡಯಾಗ್ರಾಮ್ ಅಂತ ಹಾಕೊಂಬಿಡಿ. ಸೊ ಯು ಹ್ಯಾವ್ ಟು ಪ್ರಾಕ್ಟಿಸ್ ದಿಸ್. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ. ಓಕೆ, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾದಲ್ಲಿ ಫಸ್ಟ್ ಪಾಯಿಂಟ್ ಏನಂತ ಹೇಳ್ತೀರಾ? ಸೊ ಫಸ್ಟ್ ಪಾಯಿಂಟ್ ನೀವು ಏನಂತ ಹೇಳ್ತೀರಾ ಅಂತ ಅಂದರೆ, ಒನ್ ಸೆಕೆಂಡ್, ಸ್ಕ್ರಾಚ್ಡ್ ಔಟ್ ಆಗ್ತಾ ಇದೆ. ಓಕೆ, ಮೈಕ್ರೋಸ್ಪೊರಾಂಜಿಯಾ, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ. ಸೊ ನಾನು ಸೆಂಟೆನ್ಸ್ ಬರೆಯೋದಿಲ್ಲ, ಕ್ವಿಕ್ಕಾಗಿ ಶಾರ್ಟ್ ಫಾರ್ಮಲ್ಲಿ ಹೇಳೋಣ. ಫಸ್ಟ್ ಥಿಂಗ್ ನೆನಪಿದೆಯಾ, ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ ಇಸ್ ನಿಯರ್ಲಿ ಸರ್ಕ್ಯುಲರ್ ಇನ್ ಔಟ್ಲೈನ್ ಅಲ್ವಾ, ಸರ್ಕಲ್ ಥರ ಇದೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಓದಿದ್ವಿ, ಇಟ್ ಈಸ್ ಮೇಡ್ ಅಪ್ ಆಫ್ 4 ವಾಲ್ ಲೇಯರ್. ನೆನಪಿದೆಯಾ? ಸೊ ಎಕ್ಸಾಮಲ್ಲಿ ಈ ಥರ ಬರೀಬೇಡಿ, ಸೆಂಟೆನ್ಸ್ ವೈಸ್ ಬರೀರಿ. ನಾನಿಲ್ಲಿ ಟೈಮ್ ಸೇವ್ ಆಗಲಿ ಅಂತ ಹೇಳಿ ನಿಮಗೆ ಶಾರ್ಟ್ ಫಾರ್ಮಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ 4 ವಾಲ್ ಲೇಯರ್ ಏನೇನಿದೆ, ನಂಬರ್ 1 ಎಪಿಡರ್ಮಿಸ್. ಸೊ ಜ್ಞಾಪಿಸ್ಕೊಳ್ಳಿ, ನೋಡದೆ ಬರೀಬೇಕು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ. ನಂಬರ್ 2 ಎಂಡೋಥೀಶಿಯಂ. ನಂಬರ್ 3 middle layer, and number 4 tapetum. ನೆನಪಿದೆ ಅಲ್ವಾ? ಸೊ 4th ಪಾಯಿಂಟ್ ಏನು, the other like outermost 3 layer, they are protective in function. Protection. So protection and ಮರಿಬೇಡಿ dehiscence.
ಸೊ ಡಿಹೈಸೆನ್ಸ್ ಆಫ್ ಆಂಥರ್. ಸೊ ಡಿಹೈಸೆನ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ಡಿಹೈಸೆನ್ಸ್ ಅಂತ ಇದೆ. ಸೊ ಡಿಹೈಸೆನ್ಸ್ ಇಲ್ಲೂ ಕೂಡ ನಿಮಗೆ ಇದೆ. ಸೊ ಇಟ್ ಇಸ್ ಡಿಹೈಸೆನ್ಸ್ ಪ್ರೊಟೆಕ್ಷನ್ ಆ್ಯಂಡ್ ಡಿಹೈಸೆನ್ಸ್ of anther. So this is one of the most important point. And fifth point, tapetum will be giving nourishment alva. Tapetum will be giving nourishment to the developing pollen grain. ಸೊ 6ನೇ ಪಾಯಿಂಟು ಮತ್ತು 7ನೇ ಪಾಯಿಂಟು ನೆನಪಿರ್ಬೇಕು. 5 ಮಾರ್ಕ್ಸ್ಗೆ 5 ಪಾಯಿಂಟ್ ಬರೆದ್ರೆ ಸಾಕಮ್ಮ ಅಂತ ಕೇಳಬೇಡಿ ದಯವಿಟ್ಟು. ಸೊ 5 ಲೈಕ್ ವಾಟ್ ಎವರ್ ಇಸ್ ಇಂಪಾರ್ಟೆಂಟ್ ಅದನ್ನು ನೀವು ಬರೀಲೇಬೇಕಾಗತ್ತೆ. ಸೊ ನರೀಶ್ಮೆಂಟ್ ಆಫ್ ಪೋಲನ್ ಗ್ರೇನ್ ಅಂತ ಬರೆದ್ರೆ ಸಾಕು. ಬಟ್ ಹೇಗೆ ನರೀಶ್ ಮಾಡುತ್ತೆ ಅಂತ ಕೇಳಿದ್ರೆ ದೇ ಹ್ಯಾವ್ ಡೆನ್ಸ್ ಸೈಟೋಪ್ಲಾಸಮ್ ಅಂತ ಬರೀತೀರಾ. ಸೊ ಡೆನ್ಸ್ ಸೈಟೋಪ್ಲಾಸಮ್ ಜೊತೆಗೆ ಸೊ ಇಟ್ ಹ್ಯಾಸ್ ಮೋರ್ ನ್ಯೂಕ್ಲಿಯಸ್ ಅಂತ ಒಂದು ಪಾಯಿಂಟ್ ಬರೀರಿ. ಗೊತ್ತಿರಬೇಕಾದ್ರೆ ಅದನ್ನು ಖಾಲಿ ಹಾಗೆ ಬಿಡಬಾರ್ದು. ಸೊ ಡೆನ್ಸ್ ಸೈಟೋಪ್ಲಾಸಮ್, ಮೋರ್ ನ್ಯೂಕ್ಲಿಯಸ್, ಆ್ಯಂಡ್ ಇನ್ ದಿ ಯಂಗ್ ಸ್ಟೇಜ್ ದಿಸ್ ಮೈಕ್ರೋಸ್ಪೊರಾಂಜಿಯಮ್ ವಿಲ್ ಬಿ ಹ್ಯಾವಿಂಗ್ ಸ್ಪೋರೋಜಿನಸ್ ಟಿಶ್ಯೂ. ಸೊ ಈ ಸ್ಪೋರೋಜಿನಸ್ ಟಿಶ್ಯೂ ಅಂದರೆ ಏನು ನೆನಪಿದೆಯಾ? ವೆನ್ ದಿ ಆಂಥರ್ ಈಸ್ ಅಟ್ ದಿ ಯಂಗ್ ಸ್ಟೇಜ್ ಏನಾಗುತ್ತೆ, ದ ಸೆಂಟರ್ ವಿಲ್ ಬಿ ಹ್ಯಾವಿಂಗ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಸೆಲ್ಸ್. ಸೊ ಕಾಂಪ್ಯಾಕ್ಟಾಗಿ ಸೆಲ್ಸ್ ಅರೇಂಜ್ ಆಗಿರುತ್ತೆ. ಸೊ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಸೆಲ್ಸ್ ವಿಲ್ ಫಿಲ್ ದಿ ಸೆಂಟರ್ ಆಫ್ ದಿ ಆಂಥರ್ ಆ್ಯಂಡ್ ದ್ಯಾಟ್ ಹೊಮೋಜಿನಿಯಸ್ ಅಂದರೆ ನೋಡ್ಲಿಕ್ಕೆ ಒಂದೇ ಥರ ಇರುವಂತಹ ಸೆಲ್ಸ್ನ ನಾವೇನಂತ ಕರಿತೀವಿ, ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ, ಡಿಹೈಸೆನ್ಸ್ ಆಫ್ ಆಂಥರ್ ಅಂತ ಕರಿತೀವಿ. ಸೊ ಐ ಹೋಪ್ ಇದಿಷ್ಟು ನಿಮಗೆ ಕ್ಲಿಯರ್ ಆಗಿದೆ. ಆ್ಯಂಡ್ ಡಯಾಗ್ರಾಮ್ಸ್ ಕೇಳಿದ್ರೆ ದಯವಿಟ್ಟು ಈ ಡಯಾಗ್ರಾಮ್ಸ್ನ ಬರೀರಿ. ಸೊ ದಿಸ್ 2 ಡಯಾಗ್ರಾಮ್ ಇಸ್ ಮೋಸ್ಟ್ ಎಫೆಕ್ಟಿವ್. ಇದು ಎರಡನ್ನ ಬರೆದ್ರೆ ತುಂಬ ನಿಮಗೆ ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಸ್ಟ್ರಕ್ಚರ್ ಆಫ್ ಸ್ಪೊರಾಂಜಿಯಾ ಇಷ್ಟು ಬರೆದು ಈ ಡಯಾಗ್ರಾಮ್ನ ಬರೆದ್ರೆ 5 ಮಾರ್ಕ್ಸ್ ನಿಮ್ಮ ಕಟ್ಟಿಟ್ಟ ಬುತ್ತಿ. ಸೊ ಮತ್ತೆ ರಿವಿಷನ್ ಕ್ಲಾಸಸಲ್ಲಿ ನಾನು ಹೇಳ್ತೀನಿ ನಿಮಗೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಮೇಜರ್ 5 ಮಾರ್ಕ್ಸ್ ಕ್ವೆಶನಲ್ಲಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಾದಮೇಲೆ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಮೈಕ್ರೋಸ್ಪೊರೋಜೆನೆಸಿಸ್. ಆಫ್ಟರ್ ಅ ಶಾರ್ಟ್ ಬ್ರೇಕ್ ವಿ ವಿಲ್ ಸ್ಟಾರ್ಟ್ ವಿತ್ ಮೈಕ್ರೋಸ್ಪೊರೋಜೆನೆಸಿಸ್.